ಹಲೋ ಎಲ್ರಿಗೂ ನಮಸ್ಕಾರ. ನಾಳೆ IPL ಮಿನಿ ಆಕ್ಷನ್ ಇರೋದು ತಮ್ಮೆಲ್ಲರಿಗೂ ಗೊತ್ತೇ ಇದೆ. ಸೊ ಈ ಆಕ್ಷನ್ನಲ್ಲಿ RCB ಯಾರನ್ನೆಲ್ಲ ಟಾರ್ಗೆಟ್ ಮಾಡ್ಬೋದು, ಮೇಯ್ನಾಗಿ ಯಾವ ಕ್ಯಾಟಗರಿಯನ್ನು ಟಾರ್ಗೆಟ್ ಮಾಡ್ಬೋದು, ಹಾಗೆಯೇ ಪ್ರೊಬೆಬಲ್ ಯಾವ ಪ್ಲೇಯರನ್ನು ಟಾರ್ಗೆಟ್ ಮಾಡ್ಬೋದು, ಕರೆಂಟ್ ಸ್ಕ್ವಾಡ್ ಸ್ಟ್ರೆಂತ್ ಹೇಗಿದೆ ಎಲ್ಲನೂ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ಚಾನಲ್ಗೆ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಪಟ ಅಂತ ಸ್ಟಾರ್ಟ್ ಮಾಡೋಣ. ಸೊ ಆಕ್ಷನ್ಗಾಗಿ ಎಲ್ಲ ತಂಡಗಳು ಸಕಲ ತಯಾರಿಗಳನ್ನು ಮಾಡ್ತಿರ್ತಾರೆ. RCB ಕೂಡ ಯಾರನ್ನು ಪಿಕ್ ಮಾಡಬೇಕು ಅಂತ ಒಂದು ಲೀಸ್ಟನ್ನು ಮಾಡಿರ್ತಾರೆ ಖಂಡಿತವಾಗ್ಲೂ. ಸೊ ಕರೆಂಟ್ ಸ್ಕ್ವಾಡನ್ನು ನೋಡಿಬಿಡೋಣ ಮೊದಲೇ ಹೇಗಿದೆ ಅಂತ. ಸೊ ವಿರಾಟ್ ಕೊಹ್ಲಿ, ಪಿಲ್ ಸಾಲ್ಟ್, ಅಭಿನಂದನ್ ಸಿಂಗ್, ರಜತ್ ಪತಿದಾರ್, ದೇವದತ್ ಪಡಿಕ್ಕಲ್, ಜಾಕೋಬ್ ಬೆಥೆಲ್ ಮತ್ತು ಜಿತೇಶ್ ಶರ್ಮಾ ಬ್ಯಾಟರ್ಸ್ಗಳಾದರೆ, ಆಲ್ರೌಂಡರ್ಸ್ನಲ್ಲಿ ಕೃನಾಲ್ ಪಾಂಡ್ಯ, ಟಿಮ್ ಡೇವಿಡ್ ಮತ್ತು ರೊಮಾರಿಯೋ ಶೆಫರ್ಡ್ ಇದ್ದಾರೆ. ಬೌಲಿಂಗ್ನಲ್ಲಿ ಸುಯಾಶ್ ಶರ್ಮಾ, ರಸಿಕ್, ಭುವಿ, ನುವಾನ್ ತುಷಾರ, ಹೆಜಲ್ವುಡ್ ಹಾಗೆಯೇ ಯಶ್ ದಯಾಳ್ ಇದ್ದಾರೆ. ಸೊ ಈ ತಂಡ ಸಖತ್ತಾಗಿಯೇ ಇದೆ. ಇನ್ಫ್ಯಾಕ್ಟು ರಿಟೈನ್ ಮಾಡ್ಕೊಂಡಿರೋ ಟೀಮಲ್ಲೇ ಒಂದು 11 ಮಾಡ್ಬೋದು. ಆದರೂ ಕೂಡ ಸ್ವಲ್ಪ ಕೊರತೆಗಳು ಇದರಲ್ಲಿ ಕಾಣ್ತಾ ಇದೆ. ಸೊ ಯಾವ ಕ್ಯಾಟಗರಿ ಪ್ಲೇಯರ್ಸನ್ನು RCB ಚೂಸ್ ಮಾಡ್ಬೋದು ಅಂತ ನೋಡೋದಾದರೆ, ಮೊದಲೇದಾಗಿ ಮೋಸ್ಟ್ಲಿ ಎಕ್ಸ್ಪ್ರೆಸ್ ಫಾಸ್ಟ್ ಬೌಲರನ್ನು ಇಟ್ಕೊಬಹುದು. ಹೆಜಲ್ವುಡ್ಗೆ ಒಂದು ಬ್ಯಾಕಪ್ ಬೇಕೇ ಬೇಕು. ಹೌದು, ತುಷಾರ ಇದ್ದಾರೆ, ಆದರೂ ಕೂಡ ಇನ್ನೊಬ್ಬ ಫಾಸ್ಟ್ ಬೌಲರ್ ಬೇಕೇ ಬೇಕು. ಮೇ ಬಿ ಇಂಡಿಯಾದವ್ರನ್ನೂ ತೊಗೊಬೋದು, ಇಲ್ಲ ಅಂತ ಹೇಳಿದ್ರೆ ಫಾರಿನ್ ಪ್ಲೇಯರ್ ಚೆನ್ನಾಗಿದ್ದರೆ ಅವ್ರನ್ನೂ ಕೂಡ ತೊಗೊಬೋದು. ಸೊ ಎಕ್ಸ್ಪ್ರೆಸ್ ಫಾಸ್ಟ್ ಬೌಲರ್ ತೊಗೊಬೋದು. ಇನ್ನು ಎಕ್ಸ್ಪ್ರೆಸ್ ಫಾಸ್ಟ್ ಬೌಲರ್, ಲೆಫ್ಟ್ ಹ್ಯಾಂಡೆಡ್ ಫಾಸ್ಟ್ ಬೌಲರ್ನು ಕೂಡ ತೊಗೊಬೋದು. ಒಂದು ರೈಟ್ ಹ್ಯಾಂಡ್ ಫಾಸ್ಟ್ ಬೌಲರ್ ಹಾಗೆಯೇ ಒಂದು ಲೆಫ್ಟ್ ಹ್ಯಾಂಡ್ ಫಾಸ್ಟ್ ಬೌಲರ್. ಇನ್ ಕೇಸ್ ಏನಾದರೂ ಯಶ್ ದಯಾಳ್ಗೆ ಏನಾದರೂ ತೊಂದರೆ ಆದರೆ ಇನ್ನೊಬ್ಬ ಲೆಫ್ಟ್ ಹ್ಯಾಂಡೆಡ್ ಬೌಲರ್ ಬೇಕು. ಸೊ ಹಾಗಾಗಿ ಲೆಫ್ಟ್ ಹ್ಯಾಂಡ್ ಬೌಲರನ್ನು ಟಾರ್ಗೆಟ್ ಮಾಡ್ಬೋದು. ಈ ಎರಡು ಕ್ಯಾಟಗರಿ ಬೌಲರ್ಸನ್ನು ಟಾರ್ಗೆಟ್ ಮಾಡಿದ್ರೆ ಇನ್ನು ಒಂದು ಮಿಡಲ್ ಆರ್ಡರ್ ಬ್ಯಾಟ್ಸ್ಮನನ್ನು ಚೂಸ್ ಮಾಡ್ಬೋದು RCB. ಸೊ ಕರೆಂಟ್ ಸ್ಕ್ವಾಡ್ನಲ್ಲಿ ಹೊಡೆಬಡಿ ದಾಂಡಿಗರು ತುಂಬಾ ಇದ್ದಾರೆ, ಆದರೆ ಸ್ಟೆಬಿಲಿಟಿ ಕೊಡುವಂತಹ ಒಂದು ಆಟಗಾರರು ಬೇಕು ಮಿಡಲ್ ಆರ್ಡರಲ್ಲಿ. ಸೊ ಅವರನ್ನು ಚೂಸ್ ಮಾಡ್ಬೋದು RCB. ಮಿಡಲ್ ಆರ್ಡರ್ಗೆ ಒಬ್ಬರು ಪ್ಲೇಯರನ್ನು. ಸೊ ಈ ಥರ ಒಂದು ಮಾಡ್ಬೋದು. ಇನ್ನು ಸ್ಪಿನ್ ಬಾಲಿಂಗ್ನಲ್ಲಿ ಒಬ್ಬರು ಆಲ್ರೌಂಡರನ್ನು ತೊಗೊಬೋದು RCB. ಓವರ್ಸೀಸು ಆಗಿರ್ಬೋದು, ಇಂಡಿಯಾನೂ ಆಗಿರ್ಬೋದು. ಸೊ ಸ್ಪಿನ್ ಬಾಲಿಂಗ್ ಆಲ್ರೌಂಡರ್ ತೊಗೊಬೋದು. ಸುಯಾಶ್ ಶರ್ಮಾ ಒಬ್ಬರೇ ಕರೆಕ್ಟಾಗಿ, ಇನ್ನು ಕೃನಾಲ್ ಪಾಂಡ್ಯ ಕೂಡ ಇದ್ದಾರೆ. ಸೊ ಸುಯಾಶ್ ಶರ್ಮಾಗೆ ಒಬ್ಬರು ಇಬ್ಬರಿಗೂ ಒಂದು ಬ್ಯಾಕಪ್ ಅಂತ ಇಟ್ಕೊಬಹುದು. ಸೊ ಹಾಗಾಗಿ ಈ 4 ಕ್ಯಾಟಗರಿಯನ್ನು RCB ಸರ್ಚ್ ಮಾಡ್ಬೋದು ನಾಳಿನ ಆಕ್ಷನ್ನಲ್ಲಿ. ಇನ್ನು ಅವೈಲೇಬಲ್ ಸ್ಲಾಟ್ ಬಗ್ಗೆ ಮಾತನಾಡೋದಾದರೆ 8 ಸ್ಲಾಟ್ ಅಷ್ಟೇ ಬಾಕಿ ಇರೋದು ತಂಡದಲ್ಲಿ. 2 ಓವರ್ಸೀಸ್ ಸ್ಲಾಟ್ ಅಷ್ಟೇ ಉಳಿದಿರೋದು. ಸೊ ಓವರ್ಸೀಸ್ ಸ್ಲಾಟ್ 2 ಹೇಗೆ ಹುಡುಕ್ತಾರೆ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ ಖಂಡಿತವಾಗ್ಲೂ. ಸೊ ಸ್ಪಿನ್ ಬಾಲಿಂಗ್ ಆಲ್ರೌಂಡರನ್ನು ತೊಗೊಂಡ್ರೆ ಫಾಸ್ಟ್ ಬಾಲಿಂಗ್ನಲ್ಲಿ ಒಬ್ಬರು ಇಂಡಿಯಾದವ್ರನ್ನ ತೊಗೊಬೋದು. ಇನ್ ಕೇಸ್ ಏನಾದರೂ ಫಾಸ್ಟ್ ಬಾಲಿಂಗ್ ಇಬ್ಬರೂ ಓವರ್ಸೀಸನ್ನೇ ತೊಗೊಂಡ್ಬಿಟ್ರೆ ಸ್ಪಿನ್ ಬಾಲಿಂಗನ್ನು ಇಂಡಿಯಾ ಪ್ಲೇಯರ್ನ ಆರಿಸ್ಬೋದು. ಸೊ ಈ ಥರ ಮಾಡ್ಬೋದು ಅಂತ ಅನಿಸುತ್ತೆ. ಓವರ್ಸೀಸ್ ಸ್ಲಾಟ್ 2 ಇರೋದರಿಂದ. ಸೊ ನೋಡೋಣ ಏನೇನು ಮಾಡ್ತಾರೆ ಅಂತ. ಸೊ ಕರೆಂಟ್ ಟೀಮಲ್ಲಿ ಪ್ಲೇಯಿಂಗ್ 11 ಮಾಡಿದ್ರೆ ಹೇಗಾಗ್ಬೋದು ಅಂತ ನೋಡೋದಾದರೆ, ವಿರಾಟ್ ಕೊಹ್ಲಿ ಮತ್ತು ಪಿಲ್ ಸಾಲ್ಟ್ ಬೆಂಕಿ ಕಾಂಬೋ ಇದೆ. ಸೊ ಪಿಲ್ ಸಾಲ್ಟ್ಗೆ ಬೇಕಾದರೆ ಬ್ಯಾಕಪ್ ಅಂತ ಬೆಟೆಲ್ ಇದ್ದಾರೆ. ಸೊ ಹಾಗಾಗಿ ಓಪ್ನಿಂಗ್ ಯಾವುದೇ ತೊಂದರೆ ಇಲ್ಲ. RCB ತಂಡ ನೋಡೋದು ಇಲ್ಲ ಅಂತ ಅನಿಸುತ್ತೆ ಓಪ್ನಿಂಗನ್ನು ಈ ಆಕ್ಷನ್ನಲ್ಲಿ. ಇನ್ನು 1 ಡೌನ್ ದೇವದತ್ ಪಡಿಕ್ಕಲ್ ಇದ್ದಾರೆ, ರಜತ್ ಪತಿದಾರ್ 2 ಡೌನ್ ಇದ್ದಾರೆ. ಈ 2 ಕೂಡ ಚೇಂಜ್ ಆಗೋದಿಲ್ಲ ಖಂಡಿತವಾಗ್ಲೂ. ಇನ್ನು ನಂಬರ್ 5 ಜಿತೇಶ್ ಶರ್ಮಾ ಬರ್ಬೋದು. ಜಿತೇಶ್ ಶರ್ಮಾ ಪ್ಲೇಸ್ ಕೂಡ ಕನ್ಫರ್ಮೇ. ಸೊ ಅದನ್ನು ಕೂಡ ಮುಟ್ಟೋದಕ್ಕೆ ಹೋಗೋದಿಲ್ಲ. ಅದಾದ ಬಳಿಕ ಟಿಮ್ ಡೇವಿಡ್, ಶೆಫರ್ಡ್ ಮತ್ತು ಕೃನಾಲ್ ಪಾಂಡ್ಯ ಆಲ್ರೌಂಡರ್ಸ್ ಆಗಿ ಆಡ್ತಾರೆ. ಈ ಮೂವರು ಕೂಡ ಆಡೋದು ಆಲ್ಮೋಸ್ಟ್ ಕನ್ಫರ್ಮ್ ಅಂತಲೇ ಹೇಳ್ಬೋದು. ಬ್ಯಾಕಪ್ ಆಗಿ ಒಬ್ಬರು ಇವರಿಗೆ ಬೇಕಾದರೆ ತೊಗೊಬೋದು ಅಷ್ಟೇ. ಇನ್ನು ಭುವನೇಶ್ವರ್ ಕುಮಾರ್, ಹೆಜಲ್ವುಡ್ ಮತ್ತು ಯಶ್ ದಯಾಳ್ ಇದ್ದರು ಪ್ಲೇಯಿಂಗ್ 11ನಲ್ಲಿ. ಭುವನೇಶ್ವರ್ ಕುಮಾರ್ ಇರ್ತಾರೆ, ಹೆಜಲ್ವುಡ್ ಕೂಡ ಫಿಕ್ಸ್ ಇರ್ತಾರೆ. ಹೆಜಲ್ವುಡ್ಗೆ ಬ್ಯಾಕಪ್ ಅಂತ ತುಷಾರ ಇದ್ದಾರೆ, ಅವ್ರನ್ನ ಬಿಟ್ಟು ಇನ್ನೊಬ್ಬರನ್ನ ತೊಗೊಬೋದು ಅಂತ ಅನಿಸ್ತಾ ಇದೆ. ಓವರ್ಸೀಸೇ ಹೋಗ್ಬೋದು ಅಂತ ಅನಿಸುತ್ತೆ, ಇದನ್ನು ಸ್ಟ್ರಾಂಗಾಗಿ ಅನಿಸ್ತಾ ಇದೆ. ಸೊ ಹಾಗಾಗಿ ಹೆಜಲ್ವುಡ್ ತುಂಬಾ ಇಂಜುರಿ ಆಗ್ತಾ ಇದ್ದಾರೆ. ಸೊ ತುಷಾರ ಅವರು ಒಬ್ಬರೇ ಆಗಿಬಿಡ್ತಾರೆ ಆಮೇಲೆ. ಸೊ ಅವ್ರಿಗೂ ಒಂದು ಬ್ಯಾಕಪ್ ಇರಲಿ ಅಂತ ಒಂದು ಫಾಸ್ಟ್ ಬೌಲರ್ ಹೋಗ್ಬೋದು. ಯಶ್ ದಯಾಳ್ ಬದಲು ಕೂಡ ಒಂದು ಬ್ಯಾಕಪ್ಪನ್ನು ಇಟ್ಕೊಬೋದು. ಯಾಕಂದರೆ ಯಶ್ ದಯಾಳ್ ಅವೈಲೇಬಲ್ ಇರ್ತಾರೋ ಏನೋ ಗೊತ್ತಿಲ್ಲ. ಸೊ ಹಾಗಾಗಿ ಯಶ್ ದಯಾಳ್ ಬದಲು ಒಂದು ಲೆಫ್ಟ್ ಹ್ಯಾಂಡ್ ಫಾಸ್ಟ್ ಬೌಲರ್ ಇಂಡಿಯಾದವ್ರನ್ನೇ ತೊಗೊಬೋದು. ಇಲ್ಲ ಅಂತ ಹೇಳಿದ್ರೆ ಓವರ್ಸೀಸ್ ಕೂಡ ಹೋಗ್ಬೋದು. ಇನ್ನು ಆಗಲೇ ಹೇಳಿದಾಗೇ ಓಪನಿಂಗ್ ಸೆಟ್ ಆಗಿದೆ. ಇನ್ನು ಸ್ಪಿನ್ ಆಲ್ರೌಂಡರ್ ಹಾಗೆಯೇ ಫಾಸ್ಟ್ ಬಾಲಿಂಗ್ನಲ್ಲಿ ಇಬ್ಬರು, ಒಂದು ರೈಟ್ ಹ್ಯಾಂಡು ಒಂದು ಲೆಫ್ಟ್ ಹ್ಯಾಂಡು ತೊಗೊಬೋದು. ಪ್ಲೇಯರ್ಸ್ ಬಗ್ಗೆ ಹೇಳೋದು ತುಂಬಾ ಕಷ್ಟ. ಯಾಕಂದರೆ ಹಲವು ತಂಡಗಳು ತುಂಬಾ ಅಮೌಂಟನ್ನು ಇಟ್ಕೊಂಡಿದ್ದಾವೆ, ಪರ್ಸ್ ಅಮೌಂಟನ್ನು. ಸೊ ಹಾಗಾಗಿ ದೊಡ್ಡ ಪ್ಲೇಯರ್ಸ್ ತೊಗೊಳಕ್ಕೆ ಹೋದರೆ ಕಷ್ಟ ಆಗ್ಬೋದು.
ಬರ್ದೇನೂ ಇರ್ಬೋದು. ತುಂಬಾ ಅಮೌಂಟ್ ಇದೆ ಅವ್ರ ಹತ್ರ. ಸೊ ಹಾಗಾಗಿ ಮೋಸ್ಟ್ ಪ್ರಾಬಬ್ಲಿ ಗ್ರೀನನ್ನು ತೊಗೊಳ್ಳೋಕ್ಕೆ ಎಲ್ಲ ಟೀಮು ಕಾಯ್ತಿರ್ತಾರೆ. KKR ಪ್ರಾಬಬ್ಲಿ ಜಾಸ್ತಿ ಇರೋದರಿಂದ ಅವ್ರಿಗೆ ಹೋಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಗ್ರೀನ್ RCBಗೆ ಬಂದರೂ ಕೂಡ ಚೆನ್ನಾಗೇ ಇರ್ತಾಯಿತ್ತು, ಬೇಕಿತ್ತು ಅವ್ರಂತೂ. ಇನ್ನು ವೆಂಕಟೇಶ್ ಅಯ್ಯರ್ ಕೂಡ ತುಂಬಾ ಇದ್ದಾರೆ. ಸೊ RCB ಹೋದ ಸರಿ ಅವ್ರಿಗೆ ಬಿಡ್ ಮಾಡಿದ್ರು ಲಾಸ್ಟ್ ತನಕ. ಸೊ ಈ ಬಾರಿ ಕೂಡ ಬಿಡ್ ಮಾಡೋ ಚಾನ್ಸಸ್ಗಳು ಇದೆ. ಸೊ ಬರ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ, ಯಾಕಂದರೆ ಆಗಲೇ ಹೇಳಿದಾಗೇ ತುಂಬ ಅಮೌಂಟು ಬೇರೆ ಫ್ರ್ಯಾಂಚೈಸಿ ಹತ್ರ ಇದೆ. ಇನ್ನು ನನ್ನ ಪ್ರಕಾರ ಹೇಳಬೇಕು ಅಂದರೆ ಸ್ಪಿನ್ನಿಂಗ್ ಆಲ್ರೌಂಡರಲ್ಲಿ ಆಪ್ಷನ್ ಅಂತ ಹೇಳಿದ್ರೆ ಕೂಪರ್ ಕಾನ್ಲೆ ಅವ್ರನ್ನ ತೊಗೊಬೋದು. ಕರೆಂಟ್ಲಿ ಬಿಗ್ ಬ್ಯಾಶಲ್ಲೂ ಕೂಡ ಸಖತ್ತಾಗಿ ಆಡ್ತಾಯಿದ್ದಾರೆ. ಆಸ್ಟ್ರೇಲಿಯಾ ಪ್ಲೇಯರ್ ಇವರು. ಸೊ ಇಂಡಿಯಾ ವಿರುದ್ಧ ಕೂಡ ಚಾಂಪಿಯನ್ಸ್ ಟ್ರೋಫಿಲಿ ಅಲ್ಲಿ ಚೆನ್ನಾಗಿಯೇ ಆಡಿದರು. ಸೊ ಹಾಗಾಗಿ ಕೂಪರ್ ಕಾನ್ಲೆ ಒಂದು ಒಳ್ಳೆ ಆಪ್ಷನ್ ಆಗ್ಬೋದು. ಕರೆಂಟ್ಲಿ ಬಿಗ್ ಬ್ಯಾಶ್ ಆಡ್ತಾಯಿದ್ದಾರೆ, ಚೆನ್ನಾಗಿಯೇ ಆಡ್ತಾಯಿದ್ದಾರೆ. ಲೆಫ್ಟ್ ಹ್ಯಾಂಡ್ ಸ್ಪಿನ್ ಕೂಡ ಹಾಕ್ತಾರೆ. ಸೊ ಆಪ್ಷನ್ ಆಗ್ಬೋದು ಇವರು. ಇನ್ನು ಇಂಡಿಯಾದ ಸ್ಪಿನ್ನರ್ ನೋಡಬೇಕು ಅಂದರೆ ರಾಹುಲ್ ಚಹರ್ ಅಥವಾ ರವಿ ಬಿಷ್ಣೋಯ್ ಒಳ್ಳೆ ಆಪ್ಷನ್ಸ್ ಆಗ್ಬೋದು. ಬಿಷ್ಣೋಯ್ ಅಥವಾ ರಾಹುಲ್ ಚಹಾರು ನನ್ನ ಪ್ರಕಾರ. ಇನ್ನು ಫಾಸ್ಟ್ ಬಾಲಿಂಗ್ ಬಗ್ಗೆ ಬರೋದಾದರೆ ಪತಿರಾಣ ಸಿಗಲ್ಲ ಬಿಡಿ, ಅವರು ಬೇರೆ ಟೀಮ್ಗೆ ಹೋಗ್ಬೋದು, ಯಾಕಂದರೆ ಅವ್ರ ಹತ್ರ ಪರ್ಸ್ ಅಮೌಂಟ್ ತುಂಬಾ ಇದೆ. ಸೊ ಬಂದರೆ ಚೆನ್ನಾಗಿರುತ್ತೆ ಫಾಸ್ಟ್ ಬಾಲಿಂಗ್ ಆಪ್ಷನ್ನಲ್ಲಿ. ಅದರೆಲ್ಲ ಹೇಳಿದ್ರೆ ಗೆರಾಲ್ಡ್ ಕೋಚ್ದೆ ಅವ್ರಿಗೆ ಕಡೆಗೆ ನೋಡ್ಬೋದು. ಸೌತ್ ಆಫ್ರಿಕಾ ಫಾಸ್ಟ್ ಬೌಲರು. ಸೊ ಫಿಟ್ ಆ್ಯಂಡ್ ಫೈನ್ ಆಗಿದ್ದರೆ ಅವರು ಕೂಡ ಒಂದು ಆಲ್ರೌಂಡರ್ ಆಪ್ಷನ್ ಆಗ್ತಾರೆ. ಇನ್ಫ್ಯಾಕ್ಟು ಫಾಸ್ಟ್ ಬಾಲಿಂಗ್ ಆಲ್ರೌಂಡರ್ ಅವರು. ಸೊ ಕೋಚ್ದೆ ಕಡೆ ನೋಡ್ಬೋದು ಅಂತ ಅನಿಸುತ್ತೆ. ಇದಲ್ಲದೆ ಇನ್ನೂ ಬ್ಯಾಟಿಂಗನ್ನು ಬಾಲ ಮಾಡ್ಕೋಬೇಕು ಅಂದರೆ ಡೇವಿಡ್ ಮಿಲ್ಲರ್ ಕಡೆ ನೋಡ್ಬೋದು. ಸೊ ಒಳ್ಳೆ ಫಿನಿಷರ್ ಅವರು, ಹಾಗೆಯೇ ಇನ್ನಿಂಗ್ಸ್ ಬಿಲ್ಡ್ ಮಾಡಿ ಆಡೋದು ಕೂಡ ಅವ್ರಿಗೆ ಗೊತ್ತಿದೆ. ಸೌತ್ ಆಫ್ರಿಕಾ ತಂಡದಲ್ಲಿ ಹೇಗೆ ಆಡಿದ್ದಾರೆ ಅಂತ ತಮಗೂ ಗೊತ್ತೇ ಇದೆ. ಸೊ ಹಾಗಾಗಿ ಮಿಲ್ಲರಿಗೆ ಒಂದು ಆಪ್ಷನ್ ಆಗಬಹುದು. ಸೊ ಇದಲ್ಲದೆ ಇನ್ನೂ ಹಲವಾರು ಪ್ಲೇಯರ್ಸ್ ಇದ್ದಾರೆ. ಸೊ ಅಂದ್ಕೊಂಡಂಗೆ ತೊಗೊಳೋಕ್ಕಾಗೋದಿಲ್ಲ, ಯಾಕಂದರೆ ಪರ್ಸ್ ಅಮೌಂಟ್ ತುಂಬಾ ಇದೆ KKRನಂತಹ ತಂಡಗಳ ಎದುರು. ಸೊ ಹಾಗಾಗಿ ಅವರೇ ಮೇನ್ ಪ್ಲೇಯರ್ ಏನಿದ್ದಾರೆ ಅವ್ರಿಗೆ ಖಂಡಿತವಾಗ್ಲೂ ಬಲೆ ಹಾಕಿರ್ತಾರೆ. ಎಷ್ಟೇ ಬಿಡ್ ಮಾಡಿದ್ರೂ ಅವ್ರದ್ದೇ ಪರ್ಸ್ ಅಮೌಂಟ್ ಇರೋದ್ರಿಂದ ಅವ್ರ ಕಡೆನೇ ಹೋಗ್ತಾರೆ. ಸೊ ಮೇ ಬಿ ಆಪ್ಷನ್ ಅಂತ ಹೇಳಿದ್ರೆ ಕೋಚ್ದೆ ನೋಡ್ಬೋದು, ಕೂಪರ್ ಕಾನ್ಲೆ ಅವ್ರನ್ನ ನೋಡ್ಬೋದು, ಹಾಗೆಯೇ ಬಿಷ್ಣೋಯ್ ಅಥವಾ ರಾಹುಲ್ ಚಹರ್ ಸ್ಪಿನ್ನಿಂಗ್ ಆಪ್ಷನನ್ನು ನೋಡ್ಬೋದು. ಮೇನಾಗಿ ಇದು ಅನಿಸ್ತಾ ಇದೆ. ನಿಮ್ಮ ಪ್ರಕಾರ ನಾಳೆ ಯಾರ್ಯಾರ ಪ್ಲೇಯರನ್ನು ಬೈ ಮಾಡೋದಕ್ಕೆ ನೋಡ್ಬೋದು RCB ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ನೋಡೋಣ ಯಾರು ಸರಿಯಾಗತ್ತೆ ಅಂತ. ಸೊ ಇದು ನನ್ನ ಪ್ರಕಾರ ಹೇಳಿದಿರೋದು ಅಷ್ಟೇ. ಸೊ ಅಫಿಷಿಯಲ್ ಅಲ್ಲ, ನೋಡೋಣ ನಾಳೆ ಯಾವ್ಯಾವ ಇದಕ್ಕೆ ಹೋಗ್ಬೋದು ಅಂತ. ಡಿಪಾರ್ಟ್ಮೆಂಟ್ ಮೋಸ್ಟ್ಲಿ ಈ ಥರನೇ ಹೋಗ್ಬೋದು ನಾನು ಹೇಳಿರೋ ಹಾಗೆಯೇ. ಮಿಡ್ಲ್ ಆರ್ಡರ್ ಒಬ್ಬರು ಬ್ಯಾಟ್ಸ್ಮನ್ನು, ಫಾಸ್ಟ್ ಬೌಲರ್ ರೈಟ್ ಹ್ಯಾಂಡ್ ಮತ್ತು ಲೆಫ್ಟ್ ಹ್ಯಾಂಡ್ಗೂ ಕೂಡ ನೋಡ್ಬೋದು, ಸ್ಪಿನ್ ಬಾಲಿಂಗ್ ಆಲ್ರೌಂಡರನ್ನು ನೋಡ್ಬೋದು ಅಂತ ಅನಿಸಿಕೆ. ಸೊ ನಿಮ್ಮ ಪ್ರಕಾರ ಏನು ಅನಿಸುತ್ತೆ ಎಲ್ಲ ಡೀಟೇಲಾಗಿ ಕಮೆಂಟ್ ಮಾಡಿ ತಿಳಿಸಿ. ಹೆಚ್ಚಿನ ವೀಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಕನ್ನಡ.